ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತೇವೆ. ಇವಾಗ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ ಅನ್ನು ಬರೆದಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ ಏನಿದೆಲ್ಲ ಅಂದ್ರೆ ಸಿಟಿಟಿ ಎಕ್ಸಾಮ್ ಅನ್ನು ಬರೆದಿರ್ತಕ್ಕಂಥವ್ರಿಗೆ ಸೊ ಪ್ರಮುಖವಾಗಿ ಒಂದು ಪ್ರಶ್ನೆ ಅಥವಾ ಡೌಟ್ಸ್ ಅಂತಕ್ಕಂಥದ್ದು ಬಂದಿರುವಂತದ್ದಾಗಿರುತ್ತೆ. ಸೊ ಇವಾಗ ಎಕ್ಸಾಮ್ ಆಯ್ತು, ರಿಸಲ್ಟ್ ಅನ್ನ ಕೂಡ ಪ್ರಕಟ ಮಾಡಿದ್ರು. ಆದ್ರೆ ಇವಾಗ ಸೊ ಆಗಿದ್ರೆ ನಮಗೆ ಬಂದಿರತಕ್ಕಂಥ ರಿಸಲ್ಟ್ ಮಾರ್ಕ್ಸ್ಗಳಿಂತ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಅಥವಾ ಕ್ವಾಲಿಫೈಡ್ ಅಂತ ಏನು ಕರೀತಾರಲ್ಲ ಅಂತಷ್ಟು ಮಾರ್ಕ್ಸ್ಗೆ ಹತ್ತತ್ರದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಸೊ ನಮಗೆ ಇನ್ನಷ್ಟು ಮಾರ್ಕ್ಸ್ಗಳು ಬರಬೇಕಿತ್ತು, ಏನೋ ಸಮಸ್ಯೆ ಆಗಿದೆ ಹಾಗೆ ಹೀಗೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಒಂದು ಪಬ್ಲಿಕ್ ನೋಟಿಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಪಬ್ಲಿಕ್ ನೋಟಿಸ್ ಅಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ವಿವರದಲ್ಲಿ ಮಾಹಿತಿ ನಿಮಗೆ ಕೊಡ್ತಿರುವಂತದ್ದಾಗಿರುತ್ತೆ. ಸೊ ಯಾವೆಲ್ಲ ಅಭ್ಯರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ, ನಂತರದಲ್ಲಿ ಒಂದು ಲೆಸ್ ಮಾರ್ಕ್ಸ್ ಅನ್ನು ತಗೊಂಡಿರುವಂತವರಾಗಿರ್ಬೋದು, ಸೊ ಒಂದು ಕ್ವಾಲಿಫೈಡ್ ಆಗದಿರುವಂತಹ ಅಭ್ಯರ್ಥಿಗಳಿಗೆ ಕೆಲವೊಂದು ಅಭ್ಯರ್ಥಿಗಳಿಗೆ ಇದು ಸಹಾಯ ಕೂಡ ಆಗುತ್ತೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ಕೂಡ ಗಮನಿಸ್ತಾ ಇರ್ತೀರಾ. ಸೊ ಅದಕ್ಕೂ ಮೊದಲ ಮಾಹಿತಿ ಇನ್ನೊಂದೇನು ತಿಳಿಸ್ತಿರೋದೇನೆಂದ್ರೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕ್ವಿಕ್ ಆಗಿ ಬಿ ಎಡ್ ಆಗಿರ್ಬೋದು, ಟಿಇಟಿಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಆಗ್ಬೋದು, ಬೆಲ್ ಕೂಡ ಕ್ಲಿಕ್ ಮಾಡ್ಕೋಬಹುದು ಅಂತ ಮತ್ತೊಮ್ಮೆ ಮಾಹಿತಿನ ಹೇಳ್ಬಿಡ್ತಾ ಇದ್ದೀನಿ. ಇಲ್ಲ ಫಸ್ಟ್ ಟೈಮ್ ಹೇಳಿದ್ದೀನ. ಓಕೆ, ಇವಾಗ ಸ್ಕ್ರೀನ್ ಮುಖಾಂತರ ಮಾಹಿತಿನ ನೋಡ್ಕೊಂಡ್ ಬರೋಣ ನಾವಲ್ಲಿ. ಸೊ ಅಧಿಸೂಚನೆ ಕೂಡ ಹಾಕಿರುತ್ತೆ ನಿಮಗೆ, ಅಂದ್ರೆ ಪಬ್ಲಿಕ್ ನೋಟಿಸ್ ಅನ್ನು ಕೂಡ ಹಾಕಿರ್ತೇನೆ, ಗಮನಿಸ್ಕೋಬೋದಾಗಿರುತ್ತೆ. ಸೊ ನಿಮಗೆ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಕೂಡ ಮಾಡ್ತೇನೆ, ಗಮನಿಸಬಹುದಾಗಿರುತ್ತೆ ನೀವೀಗ. ಅಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು ಅರ್ಥಪೂರ್ಣವಾಗಿ. ಸೊ ಈ ಒಂದು ಅವಕಾಶ ಇರುತ್ತಲ್ಲ, ಸೊ ಇದು ಯಾರಿಗೆ ಅಂತ ಹೇಳಿದ್ರೆ 2026 ಒಂದು ಫೆಬ್ರವರಿ ತಿಂಗಳಲ್ಲಿ ಸಿಟಿಟಿ ಪರೀಕ್ಷೆಯನ್ನು ಬರೆದಂತ ಅಭ್ಯರ್ಥಿಗಳಿದೆಯಲ್ಲ ಅವರು ತಮ್ಮ OMR ಶೀಟ್ ನ ಪ್ರತಿ ಮತ್ತು ಕನ್ಕ್ಲೂಷನ್ ಏನು ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂತೆ ಒಂದು ಶೀಟ್ ಏನಿದೆಯಲ್ಲ ಅದನ್ನ ಶುಲ್ಕ ಪಾವತಿಸಿ ಪಡೆಯೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದ್ರ ಏನು ಯೂಸ್ ಏನು ಎತ್ತ ಯಾರಿಗೆ ಹೆಲ್ಪ್ ಆಗುತ್ತೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ, ಗಮನಿಸಿ. ಸೊ ಶುಲ್ಕ ಏನು ಫೀಸ್ ಏನಿರುತ್ತೆ ಅಂದ್ರೆ ₹500 ನಿಗದಿಪಡಿಸಿರುವಂತದ್ದಾಗಿರುತ್ತೆ ಪ್ರತಿ ಅಭ್ಯರ್ಥಿಗೆ. ನಂತರದಲ್ಲಿ ಕೊನೆಯ ಒಂದು ದಿನಾಂಕ ಬಂದ್ಬಿಟ್ಟು ಮೇ 1, 2026 ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪಾವತಿಯ ವಿಧಾನ ಅಂತ ಏನಿದೆಲ್ಲ ಶುಲ್ಕವನ್ನು ಯಾವ ರೀತಿಯಾಗಿ ಪೇ ಮಾಡಬೇಕಿರುತ್ತೆ ನೀವು ಫೀಸ್ ಅಂತ ಹೇಳಿದ್ರೆ ಬ್ಯಾಂಕ್ ಡ್ರಾಫ್ಟ್ ಅಂದ್ರೆ ಡಿಡಿ ಮುಖಾಂತರ ಪೇ ಮಾಡಬೇಕಾಗಿರುವಂತದ್ದು ಇರುತ್ತೆ. ನಂತರದಲ್ಲಿ ಒಂದು ಯಾರ ಹೆಸರಲ್ಲಿ ಅಥವಾ ಏನು ಅಂತ ಹೇಳಿದ್ರೆ ಇದನ್ನ ಸೆಕ್ರೆಟರಿ CBSE ಹೆಸರಿನಲ್ಲಿ ದೆಹಲಿಯಲ್ಲಿ ಪಾವತಿಸುವಂತೆ ಅಂದ್ರೆ ಪೇಯಬಲ್ ಅಟ್ ದೆಹಲಿ ಯಾವುದೇ ಶೆಡ್ಯೂಲ್ ಬ್ಯಾಂಕ್ನಿಂದ ಪಡೆಯಬಹುದಾಗಿರುವಂಥದ್ದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಇರುತ್ತೆ. ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಪ್ಲಿಕೇಶನ್ ಆಗ್ತಕ್ಕಂಥ ಪ್ರೊಸೆಸ್ ಯಾವುದೇ ರೀತಿ ಇರುತ್ತೆ, ಏನೇನು ಸ್ಟೆಪ್ಸ್ ಅಥವಾ ಅಂತ ಹೇಳಿದ್ರೆ ಅರ್ಜಿಯಲ್ಲಿ ಏನೇನು ಇರಬೇಕು ಕ್ರಮಗಳು ಅಂತ ಹೇಳಿದ್ರೆ ಅರ್ಜಿಯಲ್ಲಿ ನಿಮ್ಮ ಒಂದು ರೋಲ್ ನಂಬರ್ ಇರಬೇಕಾಗಿರುವಂಥದ್ದು ಇರುತ್ತೆ, ಮತ್ತೆ ಹೆಸರು ಇರಬೇಕಿರುತ್ತೆ, ನೇಮು ಮತ್ತೆ ಅಡ್ರೆಸ್ ಇರಬೇಕಾಗಿರುವಂಥದ್ದು ಸ್ಪಷ್ಟವಾಗಿ ಮೆನ್ಷನ್ ಆಗಬೇಕು ಅಂತ ಹೇಳಿರುವಂಥದ್ದಾಗಿರುತ್ತೆ. ಮತ್ತೆ ಬ್ಯಾಂಕ್ ಡ್ರಾಫ್ಟ್ ಏನಿದೆಯಲ್ಲ ಹಿಂಭಾಗದಲ್ಲಿ ನಿಮ್ಮ ಹೆಸರು ಮತ್ತೆ ರೋಲ್ ನಂಬರ್ ಅನ್ನ ಬರೆದಿರಬೇಕು ಅಂತ ಹೇಳಿರುವಂಥದ್ದಾಗಿರುತ್ತೆ. ನಂತರ ಅರ್ಜಿಯನ್ನು ಸ್ಪೀಡ್ ಪೋಸ್ಟ್ ಮುಖಾಂತರದಲ್ಲಿ ಅಥವಾ ಖುದ್ದಾಗಿ ಈ ಕೆಳಗಿನ ವಿಳಾಸಕ್ಕೆ ಕೂಡ ತಲುಪಿಸಬಹುದಾಗಿರುವಂಥದ್ದಾಗಿರುತ್ತೆ. ಗಮನಿಸ್ಕೊಂತ ಇರೋದಿಲ್ಲ ಅಡ್ರೆಸ್ಸನ್ನು ಕೂಡ ಮೆನ್ಷನ್ ಮಾಡಿದರೆ ಡೈರೆಕ್ಟರ್ CTE ಆಗಿರ್ಬೋದು, CTE ಯೂನಿಟ್ ಆಗಿರ್ಬೋದು, CBSE ಇಂಟಿಗ್ರೇಟೆಡ್ ಆಫೀಸ್ ಕಾಂಪ್ಲೆಕ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸೆಕ್ಟರ್ 23 ನಂತರದಲ್ಲಿ ಫೇಸ್ 1 ದ್ವಾರಕ್ ನ್ಯೂ ಡೆಲ್ಲಿ 110077 ಈ ನಂಬರ್ಗೆ ಮುಖಾಂತರ ಅಂದ್ರೆ ಒಂದು ಪಿನ್ ಕೋಡ್ಗೆ ನೀವು ಅಲ್ಲಿ ಕಳಿಸಬಹುದಾಗಿರುವಂಥದ್ದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇದು ಪ್ರಮುಖವಾಗಿ ಗಮನಿಸ್ಕೊಳ್ಳಿ, ಈ ಪ್ರತಿ ಏನಿದೆಲ್ಲ ಕೇವಲ ಅಭ್ಯರ್ಥಿಗಳಿಗೆ ಮಾತ್ರ ನೀಡುತ್ತಾರೆ, ಅದನ್ನು ಬೇರೆ ಯಾವುದೋ ಒಂದು ಸಂಸ್ಥೆ ಆಗಿರ್ಬೋದು ಶಾಲೆಗಳಿಗೆ ನೀಡುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಅಪೂರ್ಣವಾಗಿರೋ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ನಿಗದಿಪಡಿಸಿದ ದಿನಾಂಕ ಅಂದ್ರೆ ಮೇ 1, 2026 ನಂತರ ಬರ್ತಕ್ಕಂಥ ಯಾವುದೇ ಮನವಿಯನ್ನು ಕೂಡ ಸ್ವೀಕರಿಸುವುದಿಲ್ಲ ನಾವು ಅಂತ ಹೇಳಿದ್ದಾರೆ. ಈ ದಾಖಲೆಗಳನ್ನ ಅಭ್ಯರ್ಥಿಗಳಿಗೆ ಸ್ಪೀಡ್ ಪೋಸ್ಟ್ ಮೂಲಕವೇ ಕಳಿಸ್ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಓಕೆ, ಇದು ಯಾರಿಗೆ ಹೆಲ್ಪ್ ಆಗುತ್ತಾಗಿದ್ರೆ ಅದ್ರ ಬಗ್ಗೆ ತಿಳ್ಕೊಂಬರಿದ್ರೆ ಅರ್ಜಿಗಳ ಒಂದು ಪರಿಶೀಲನೆ ಏನಿದೆಯಲ್ಲ ನೀವು ಪರೀಕ್ಷೆಯಲ್ಲಿ ಏನಿರುತ್ತವಲ್ಲ ಗುರುತು ಮಾಡಿದಂಥ ಒಂದು ಉತ್ತರಗಳಾಗಿರ್ಬೋದು, ಮಂಡಳಿಯು ಲೆಕ್ಕ ಹಾಕಿರುವ ಅಂಕಗಳಾಗಿರ್ಬೋದು ಅಂದರೆ ಒಂದು ಸರಿಯಾಗಿದೆಯೇ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವೇ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ತಪ್ಪುಗಳ ಪತ್ತೆ ಒಂದು ವೇಳೆ ವ್ಯಾಲ್ಯುವೇಷನ್ ನಡೆಯುವಂಥ ಸಂದರ್ಭದಲ್ಲಿ ಏನಾದರೂ ತಾಂತ್ರಿಕ ದೋಷಗಳಾಗಿದ್ದರೆ ಇವಾಗ ಅದು ಅಂದರೆ OMR ಆಗಿರೋದ್ರಿಂದ ಒಂದು ಮಿಷಿನಲ್ಲಿ ಸ್ಕ್ಯಾನ್ ಆಗಿರುತ್ತೆ ಅಥವಾ ಆನ್ಸರ್ ಚೆಕ್ ಆಗಿರುತ್ತೆ, ಆ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆಗಿದ್ದರೆ ಅಥವಾ ನಿಮ್ಮ ಒಂದು ಅಂಕಗಳು ನಿರೀಕ್ಷೆಗಿಂತ ಕಡಿಮೆ ಏನಾದರೂ ಬಂದುಬಿಟ್ಟಿದ್ರೆ ಈ ದಾಖಲೆಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರದಲ್ಲಿ ನೀವು ಅಧಿಕೃತವಾಗಿ ಪ್ರಶ್ನಿಸಲು ಅಥವಾ ಸ್ಪಷ್ಟನೆ ಪಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಮತ್ತು ಮುಂದಿನ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲರೂ ತಪ್ಪು ಮಾಡಿದ್ರಾ ಅಥವಾ ಯಾವ ಥರ ಶೇಡ್ ಮಾಡಿದ್ರಿ, ಯಾವ ಥರ ತಪ್ಪು ಮಾಡಿದ್ರಿ, ಯಾವ ರೀತಿ ಉತ್ತರಗಳನ್ನು ಮಾರ್ಕ್ ಮಾಡಿದ್ರಿ ಎಂಬುದನ್ನು ಕೂಡ ನೀವೇ ವೀಕ್ಷಣೆ ಮಾಡ್ಕೊಂಡು ಅದನ್ನು ಉತ್ತಮ ಅವಕಾಶ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಮತ್ತು ಪಾರದರ್ಶಕತೆ CBSE ಮಂಡಳಿ ಏನಿದೆಯಲ್ಲ ಅದು ಮೌಲ್ಯಮಾಪನ ಪಾರದರ್ಶಕತೆ ಕಾಪಾಡೋದಕ್ಕೆ ಈ ಅವಕಾಶ ನೀಡ್ತಿರುತ್ತೆ ಅಂತ ಮಾಹಿತಿನಲ್ಲಿ ತಿಳ್ಕೊಬೋದಾಗಿರುವಂಥದ್ದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಎಲ್ಲ. ನಿಮ್ಮ ಆದಷ್ಟು CTT ಎಕ್ಸಾಮ್ ಬರ್ದಿರುವಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.